ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಸೇರಿದಂತೆ ಸಂಪುಟದ ಸಚಿವರು, ಶಾಸಕರು ಸೇರಿದಂತೆ ಅನೇಕ ಗಣ್ಯ ಮಹನೀಯರು ಭಾಗಿಯಾಗಲಿರುವಂತಹ ಆಗಸ್ಟ್ 6ರಂದು ಮಧ್ಯಾಹ್ನ 12 ಗಂಟೆಗೆ ಹಟ್ಟಿ ಚಿನ್ನದ ಪಟ್ಟಣದ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಹಟ್ಟಿ ಚಿನ್ನದ ಗಣಿ ಕಂಪನಿ ನಿಯಮಿತದ ಹಟ್ಟಿ ಕಂಪನಿಯ ಸಿಬ್ಬಂದಿ ಹಾಗೂ ಕಾರ್ಮಿಕರ ವಸತಿ ಸಮುಚ್ಚಯ ನಿರ್ಮಾಣದ ಶಂಕುಸ್ಥಾಪನೆ ಸಮಾರಂಭಕ್ಕೆ ಎಲ್ಲಾ ರೀತಿಯ ಅಗತ್ಯ ಸಿದ್ಧತೆಯಾಗಿದೆ ಅಂತ ಹಟ್ಟಿ ಚಿನ್ನದ ಗಣಿ ಕಂಪನಿಯ ನಿಯಮಿತದ ಅಧ್ಯಕ್ಷರು ಆಗಿರುವಂತಹ ಬೆಳಗ್ಗೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜೆ.ಟಿ. ಪಾಟೀಲ್ ಅವರು ಹೇಳಿದರು. ಹಟ್ಟಿ ಚಿನ್ನದ ಗಣಿ ಕಂಪನಿಯ ಕಚೇರಿ ಸಭಾಂಗಣದಲ್ಲಿ ಆಗಸ್ಟ್ 5ರಂದು ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದರು. 1980ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಆರ್. ಗುಂಡೂರಾವ್ ಅವರು ಹಟ್ಟಿ ಚಿನ್ನದ ಗಣಿ ಕಂಪನಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅದಾದ ಬಳಿಕ 42 ವರ್ಷದ ನಂತರ ಮಾನ್ಯ ಸಿದ್ದರಾಮಯ್ಯನವರು ಹಟ್ಟಿ ಚಿನ್ನದ ಗಣಿ ಕಂಪನಿಯ ಕಾರ್ಯಕ್ರಮಕ್ಕೆ ಪ್ರಪ್ರಥಮವಾಗಿ ಬಾರಿಗೆ ಆಗಮಿಸಿ ಇತಿಹಾಸವನ್ನ ನಿರ್ಮಿಸಲಿದ್ದಾರೆ ಅಂತ ತಿಳಿಸಿದ್ರು. ಹಟ್ಟಿ ಚಿನ್ನದ ಗಣಿ ಕಂಪನಿ ಆವರಣದಲ್ಲಿ ಅಂದಾಜು 998 ಕೋಟಿ ರು ಮೊತ್ತದಲ್ಲಿ ವಸತಿ ಸಮುಚ್ಚಯ, ಶಾಲೆ, ಆಸ್ಪತ್ರೆ ಸೇರಿದಂತೆ ನಾನಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆಯನ್ನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಜೊತೆಗೆ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ. ಶರಣಪ್ರಕಾಶ ರುದ್ರಪ್ಪ ಪಾಟೀಲ್, ಗಣಿ ಮತ್ತು ಭೂವಿಜ್ಞಾನ ತೋಟಗಾರಿಕೆ ಇಲಾಖೆಯ ಸಚಿವರಾದ ಎಸ್. ಮಲ್ಲಿಕಾರ್ಜುನ್, ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್.ಎಸ್. ಬೋಸರಾಜು, ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವಂತಹ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರು ಆಗಿರುವಂತಹ ಮಸ್ಕಿ ಕ್ಷೇತ್ರದ ಶಾಸಕರಾದ ಆರ್. ಬಸನಗೌಡ ತುರ್ವಿಹಾಳ್, ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ಸಿಂಧನೂರು ಕ್ಷೇತ್ರದ ಶಾಸಕರಾದ ಹಂಪನಗೌಡ ಬಾದರ್ಲಿ, ರಾಯಚೂರು ಲೋಕಸಭಾ ಸದಸ್ಯರಾದ ಜಿ. ಕುಮಾರ್ ನಾಯಕ್, ಕೊಪ್ಪಳ ಲೋಕಸಭಾ ಸಂಸದರಾದ ಕೆ. ರಾಜಶೇಖರ್ ಹಿಟ್ನಾಳ್, ರಾಯಚೂರು ನಗರದ ಕ್ಷೇತ್ರದ ಶಾಸಕರಾದ ಡಾ. ಎಸ್. ಶಿವರಾಜ್ ಪಾಟೀಲ್, ಮಾನವಿ ಕ್ಷೇತ್ರದ ಶಾಸಕರಾದ ಜಿ. ಹಂಪಯ್ಯ ನಾಯಕ್, ದೇವದುರ್ಗ ಕ್ಷೇತ್ರದ ಶಾಸಕರಾದ ಕರೆಮ್ಮ ಜಿ. ನಾಯಕ್, ವಿಧಾನ ಪರಿಷತ್ ಶಾಸಕರಾದ ಶಶಿಲ ಜಿ. ನಮೋಶಿ, ಚಂದ್ರಶೇಖರ್ ಬಿ. ಪಾಟೀಲ್, ಶರಣಗೌಡ ಪಾಟೀಲ್ ಮತ್ತು ಬಯ್ಯಾಪುರ್ ಎ. ವಸಂತಕುಮಾರ್, ಬಸನಗೌಡ ಬಾದರ್ಲಿ, ಹಟ್ಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಎಂ.ಡಿ. ಸಮದಾನಿ ಮತ್ತು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿಯ ಅಧ್ಯಕ್ಷರಾದ ಪಾಮಯ್ಯ ಮುರಾರಿ ಮತ್ತು ಲಿಂಗಸೂರು ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಮಿತಿಯ ಅಧ್ಯಕ್ಷರಾದಂಥ ವೆಂಕಟೇಶ್ ಆರ್. ಗುತ್ತೇದಾರ್ ಅವರು ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದರು. ಲಿಂಗಸೂರು ಕ್ಷೇತ್ರದ ಶಾಸಕರಾದ ಮಾನಪ್ಪ ಡಿ. ವಜ್ವಲ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಅಂತ ಹೇಳಿದರು. ಮತ್ತು ಆರ್ಥಿಕ ಇಲಾಖೆ, ಸರ್ಕಾರದ ಲೋಕೋಪಯೋಗಿ ಇಲಾಖೆಯ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಸಹ ಉಪಸ್ಥಿತರಿರುವಂತಹ ಮಾಹಿತಿಯನ್ನ ನೀಡಿದರು. ಕಾರ್ಯಕ್ರಮದಲ್ಲಿ ಹಟ್ಟಿ, ಲಿಂಗಸೂರು, ಶಿರವಾರ ಸೇರಿದಂತೆ ಸುತ್ತಮುತ್ತಲಿನ ವಿವಿಧ ಗ್ರಾಮಗಳಿಂದ ಅಂದಾಜು 20,000 ಜನರು ಭಾಗಿಯಾಗಲಿದ್ದಾರೆ ಅಂತ ಹೇಳಿದರು. ಇದು ಕಾರ್ಯಕ್ರಮದಲ್ಲಿ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಮತ್ತು ಕಾರ್ಮಿಕ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರು, ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಮತ್ತು ಕಾರ್ಮಿಕ ಸಂಘದ ಅಧ್ಯಕ್ಷರು, ಸದಸ್ಯರು ಹಾಗೂ ಹಟ್ಟಿ ಚಿನ್ನದ ಗಣಿ ಕಂಪನಿಯ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಕಾರ್ಮಿಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಹಟ್ಟಿ ಚಿನ್ನದ ಗಣಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕಿ ಆರ್. ಶಿಲ್ಪಾ, ಕಾರ್ಯನಿರ್ವಾಹಕ ನಿರ್ದೇಶಕರಾದ ಪ್ರಕಾಶ್ ಅವರು ಉಪಸ್ಥಿತರಿದ್ದರು. ವರದಿ ವೀರನಗೌಡ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಗುಂಡೂರಾಯರು 1980ನೇ ಇಸ್ವಿಯೊಳಗೆ ಬಿಟ್ಟರೆ ಅಧಿಕೃತವಾಗಿ ಬರುವಂಥ ಮುಖ್ಯಮಂತ್ರಿ ಇವರೇ. ಈಗ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಬರೋರು. ಇದರ ಮಧ್ಯದೊಳಗೆ ಹಲವಾರು ಮುಖ್ಯಮಂತ್ರಿಗಳು ಚುನಾವಣೆ ಸಂದರ್ಭದೊಳಗೆ ಮತ್ತೊಂದು ಸಂದರ್ಭದಲ್ಲಿ ಬಂದು ಹೋಗಿದ್ದಾರೆ, ಇಲ್ಲ ಅನ್ನಂಗಿಲ್ಲ. ಆದರೆ ಅಧಿಕೃತ ಇದನ್ನು ಕೆಲಸಕ್ಕಾಗಿಯೇ ಇವರು ಬರೋರು 7ನೇಯವರು. ಅದಕ್ಕೆ ಒಳ್ಳೆಯ ಸಂತೋಷನೂ ಆಗಿದೆ ಎಲ್ಲರಿಗೂ. ನಮ್ಮ ಕಂಪ್ನಿ ಹಿಡ್ಕೊಂಡು ಸಾರ್ವಜನಿಕರಿಗಾಗಲಿ ನಿಮಗೂ ಸಹಿತ ಸಂತೋಷ ಆಗಿರ್ಬೋದು ಅನ್ನುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ಹತ್ತಿದ್ದೀವಿ. ಇವತ್ತು 998 ಕೋಟಿ ರೂಪಾಯಿ ವೆಚ್ಚದಲ್ಲಿ 952ಕ್ಕಿಂತಲೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದನ್ನು ಅಡಿಗಲ್ಲಿ ಇಡಲಿಕ್ಕೆ ಬರ್ತಾ ಇದ್ದಾರೆ. ಮಿನಿಮಮ್ 950. ಸಿಂಗಲ್ ಬೆಡ್ರೂಮ್ ಇಲ್ಲ, ಡಬಲ್ ಬೆಡ್ರೂಮು, 3 ಬೆಡ್ರೂಮು, ಗ್ರೌಂಡ್ +2, ಅದಕ್ಕೆ ಲಿಫ್ಟ್ ಸಹಿತ ಪ್ರೊವೈಡ್ ಮಾಡ್ತೀವಿ. ಉತ್ತಮ ದರ್ಜೆ ಮನೆಗಳನ್ನು ಯಾರು ಸರ್ಕಾರಿ ನೌಕರದಾರ ಇರ್ತಾರೆ ಹಂಗೆ ಇಲ್ಲಿ ಕಾರ್ಮಿಕರಿಗೆ ಸಹಿತ ಅಂಥ ಉತ್ತಮ ದರ್ಜೆ ಮನೆಗಳನ್ನು ಕೊಡಲಿಕ್ಕೆ ತೀರ್ಮಾನ
1+2 ಗ್ರೌಂಡ್ +2 ಅದಕ್ಕೆ ಲಿಫ್ಟು ಪ್ರೊವಿಷನ್ ಮಾಡ್ತೀವಿ, ಕೊಡ್ತೀವಿ. 2 ಬೆಡ್ರೂಮು 3 ಬೆಡ್ರೂಮು ತಯಾರು ಮಾಡ್ತೀವಿ. ಇದ್ರ ಜೊತೆಗೆ ಹೊಸದಾಗಿ ಆಸ್ಪತ್ರೆ ರಿನ್ಯೂವೇಷನ್ ಇದೆಲ್ಲ ಹಂತದೊಳಗೆ, ಮತ್ತು ಪ್ಲೇಗ್ರೌಂಡು ಏನು ಸ್ಟೇಡಿಯಂ ಇದೆಯಲ್ಲ ಅದನ್ನು ಸಹಿತ ರಿನ್ಯೂವೇಷನ್ ಮಾಡಿ ಅತ್ಯುತ್ತಮ ದರ್ಜೆ ಪ್ಲೇಗ್ರೌಂಡ್ ಇರ್ಬೋದು, ಆಸ್ಪತ್ರೆ ಇರ್ಬೋದು. ಆನಂತರ ಈ ಒಂದು ರೆನೋವೇಷನ್ ಅಲ್ಲ ಬರುತ್ತೆ, ಹೊಸದೇನು ಮಾಡ್ತೀರಾ? ಒಂದು ಸ್ಕೂಲ್ ರಿನ್ಯೂವೇಷನ್ ಮಾಡ್ತೀವಿ. ಪ್ಲಸ್ ಅತ್ಯುತ್ತಮ ದರ್ಜೆ ಮನೆಗಳನ್ನ ಸಹಿತ ಆ 3 ವರ್ಷದೊಳಗೆ ಕಟ್ಟಬೇಕಂತಿದೆ. ಅದನ್ನು ನಾವು ಕಾಂಟ್ರಾಕ್ಟ್ರಿಗೆ 2 ವರ್ಷದೊಳಗೆ ಮುಗಿಸ್ಕೊಡಪ್ಪ ಅಂತ ಹೇಳಿದ್ದೀವಿ. ಅದು ನೋಡೋಣ ಏನಾಗತ್ತೆ. ಪೀರಿಯಡ್ ಅಂತೂ ಇದೇ ಇದೆ. ಎಷ್ಟು ಸಾಧ್ಯತೆ ಬೇಗನೆ ಮನೆ ಮುಗಿಸ್ಕೊಡ್ಲಿಕ್ಕೆ ಅವ್ರಿಗೆ ಕೇಳಿದ್ದೀವಿ ಅನ್ನುವಂಥ ಮಾತನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಇವತ್ತು ಎಲ್ಲ ರೀತಿಯ ನಾವು ಈಗ MD ಅವರು ನಾವು ಕೂಡಿ ನಿಮ್ಗೆ ಸ್ವಲ್ಪ ಲೇಟ್ ಆಯ್ತು, ಯಾವುದೋ ಬಸ್ ಸ್ಟ್ಯಾಂಡು ಬಸ್ಸು ಇದರದ್ದು ಲೇಟಾಗಿ ಬಂದ್ರಿ. ಅದಕ್ಕೆ ಅಷ್ಟರೊಳಗೆ ಮಧ್ಯದೊಳಗೆ ನಾವು ಸ್ಟೇಡಿಯಮ್ಮು ಮತ್ತು ಇದಕ್ಕೆ ಟೆಂಟಿಗೆ ಹೋಗಿದ್ವಿ. ಅಲ್ಲಿ ಇದಕ್ಕೆ ಪ್ರೋಗ್ರಾಮ್ ಜಾಗಕ್ಕೆ ಎಲ್ಲ ವೀಕ್ಷಣೆ ಮಾಡ್ಕೊಂಬಂದ್ವಿ. ಸರಿಯಾದ ರೀತಿಯಿಂದ ಕೆಲಸ ನಡೀತಾ ಇದೆ. ಹೆಲಿಪ್ಯಾಡ್ ನೋಡಿದ್ದೀವಿ, ಇದು ನೋಡಿದ್ದೀವಿ. ಇದು ಮುಗಿದ ಬಳಿಕ ಮುಖ್ಯಮಂತ್ರಿಗಳ ಮಧ್ಯಾಹ್ನದ ಏನು ವ್ಯವಸ್ಥೆ ಇದೆ ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಒಳ್ಳೆಯ ರೀತಿಯಿಂದ ಕೆಲಸ ನಡೀತಾ ಇದೆ. ಅದಕ್ಕೆ